ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ವೋಟ್ ಚೋರಿ ಅಭಿಯಾನಕ್ಕೆ ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮುನ್ನ ಅಧಿಕಾರಿಗಳು ಮತದಾರರ ಪಟ್ಟಿಗೆ ಸಂಬಂಧಿಸಿದ ಫಾರ್ಮ್ 7ರ ಅರ್ಜಿಗಳನ್ನು ನಕಲಿ ರೂಪದಲ್ಲಿ ಸಲ್ಲಿಸುವ ಸುವ್ಯವಸ್ಥಿತ ಸಂಚನ್ನ ಪತ್ತೆ ಹಚ್ಚಿದ್ರು. ಒಟ್ಟು 6018 ಫಾರ್ಮ್ 7 ಅರ್ಜಿಗಳು, ಕೇವಲ 204 ಅರ್ಜಿಗಳು ನಿಜವಾಗಿದ್ವು. ಉಳಿದ 5094 ಅರ್ಜಿಗಳು ನಕಲಿ ಎಂದು ದೃಢಪಟ್ಟಿವೆ. ವೋಟ್ ಚೋರಿ ನಮ್ಮ ಕಲಬುರಗಿಯ ಆಳಂದಲ್ಲಿಯೇ ಜೀವಂತ ಸಾಕ್ಷಿಯಾಗಿದೆ ಎಂದು ಶಾಸಕರಾದ BR ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ 5994 ಹೆಸರುಗಳನ್ನು ಅಳಿಸಲು ಯತ್ನ ಮಾಡಲಾಗಿತ್ತು. ಒಬ್ಬ ವ್ಯಕ್ತಿಯಿಂದ 40 ಅಳಿಸುವಿಕೆ ಅರ್ಜಿಗಳನ್ನು ನೀಡಲಾಗಿತ್ತು. ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಮತ್ತು ICI ನಡುವಿನ ಸಂಚಿದೆ ಎಂಬ ಆರೋಪ ಕೇಳಿಬಂದಿದೆ ಎಂದು BR ಪಾಟೀಲ್ ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಒಂದು ಮಹತ್ವವಾದಂಥ ಘಟನೆಯನ್ನು ತನಿಖೆ ನಡೆಸಿ ಅದರ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಆ ಒಂದು ಎಡಿಷನ್ದಲ್ಲಿ ನಿರಂತರವಾಗಿ 2 ದಿವಸಗಳ ಕಾಲ ಸುದ್ದಿಯನ್ನು ಹಾಕಿ ಅವ್ರ ಸಂಪಾದಕೀಯರಲ್ಲಿ ಕೂಡ ಇದನ್ನು ಬರೆದು ಇಡೀ ರಾಷ್ಟ್ರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಂಥ ಕೂಡ ಸತೀಶ್ ಪನಶೆಟ್ಟಿ ಅಂತೇಳಿ ಇಷ್ಟು ಲೇಟ್ ಮಾಡಬಾರ್ದು ಕೂಡ ಎಲ್ಲರಿಗೂ ತಮಗೆ ನೆನಪಿರ್ಬೋದು. ಮತ್ತೊಂದು ಸಲ ನಾನು ನೆನಪು ಮಾಡಿಕೊಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನು ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ಒಟ್ಟು ನನ್ನ ಕ್ಷೇತ್ರದ ಮತದಾರರ ಹೆಸರುಗಳನ್ನು 6900 ಅದಲ್ಲ 6018 6018 ಅಲ್ಲ, ಅದು ಮುಂದಾಯಿತು. ಹೋಗಿ 5994. ಹಾಂ, ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾಳೆ. ಅವ್ರ ಮನೆಯಲ್ಲಿ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದಾನೆ ಅವನು, ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗೆ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ, ನಮಗೇ ಗೊತ್ತಿಲ್ಲ, ನಾವು ಡಿಲೀಟ್ ಅಂತ ಹಾಕೋಕ್ಕೆ ನಾವು ಫೋನು ಕೂಡ ಮಾಡಿಲ್ಲ, ಮೆಸೇಜು ಕೂಡ ಕಳಿಸಿಲ್ಲ, ಫಾರ್ಮ್ ನಂಬರ್ 7 ಕೂಡ ಕಳಿಸಿಲ್ಲ, ಹೆಂಗಾಯಿತು ಅಂತ ಕೇಳಿದ ಮೇಲೆ ಆಮೇಲೆ ಸುದ್ದಿ ಗೊತ್ತಾಗಲಿಕ್ಕೆ ಶುರು ಮಾಡ್ತು. ನಮ್ಮ ಕಾರ್ಯಕರ್ತರು ಪ್ರತ್ಯೇಕವಾಗಿ ನನ್ನ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡುವಂಥ ಒಂದು ಷಡ್ಯಂತ್ರ, ಭಾಳ ವ್ಯವಸ್ಥಿತವಾದಂಥ ಷಡ್ಯಂತ್ರ ರಚನೆ ಮಾಡಲಾಗಿತ್ತು. ಈಗ ವೀರಣ್ಣ ವನಶೆಟ್ಟಿ ಅಂತ ನನ್ನ ಆಪ್ತ ಕಾರ್ಯಕರ್ತರು, ಅವ್ರ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಆಗಿದ್ರು ನಮ್ಮದು. ಅವ್ರ ಮನೆಯವ್ರ ಹೆಸರೇ ಪೂರ್ತಿ ಡಿಲೀಟ್ ಆಯಿತು, ಡಿಲೀಟ್ ಆಗೋಕ್ಕೆ ರಿಕ್ವೆಸ್ಟ್ ಹೋಗಿತ್ತು. ಇದನ್ನು ನಾನು ಬೆಂಗಳೂರಿಗೆ ಹೋಗಿ ಪ್ರಿಯಾಂಕಾ ಖರ್ಗೆ ಮತ್ತು ಮೊನ್ನೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕೊಂಡಂಥ ರಮೇಶ್ ಬಾಬು 3 ಜನ ಹೋಗಿ ಅವತ್ತು ಚುನಾವಣೆ ಅಧಿಕಾರಿ ನೇಗಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿವಿ, ಈ ಥರ ನಡೀತಾ ಇದೆ ಅಂಥೇಳಿ. ಅದು ಸ್ವಲ್ಪ ಸಂಚಲನ ಮೂಡಿಸ್ತು. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದ್ವಿ, SP ಗೂ ಇದು ಕಂಪ್ಲೇಂಟ್ ಕೊಟ್ವಿ. ಈ ಸಂಚಲನ ಮೂಡಿದ ಮೇಲೆ ಇನ್ನು ಮುಂದೆ ತಮ್ಮ ಬಂಡವಾಳ ಹೊರಗೆ ಬೀಳ್ತಾನಂಥ ಉದ್ದೇಶದಿಂದ ಯಾವುದೂ ಡಿಲೀಟ್ ಆಗಬಾರ್ದು ಅನ್ನುವಂಥದ್ದು ನಿರ್ಣಯವನ್ನು ಎಲೆಕ್ಷನ್ ಕಮಿಷನ್ದವರು ತೋತಾರೆ. ಇನ್ನು ಮುಂದೆ ಯಾವುದೂ ಹೆಸರುಗಳು ಡಿಲೀಟ್ ಆಗಬಾರ್ದು ಅಂಥೇಳಿ. ಇದು ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ 1500 ನಾನು ಸೋಲ್ತಿದ್ದೆ. ಇದಕ್ಕಿಂತ 2018 ಚುನಾವಣೆಯಲ್ಲಿ ಕೂಡ ನನಗೆ 672
ಮತತಂತ್ರದಲ್ಲಿ ಸೋಲಿಸಿದ್ದು ಕೂಡ ಅದೊಂದು ಕುತಂತ್ರವೇ, ಅದೊಂದು ಷಡ್ಯಂತ್ರವೇ. ಇದು ನಾನು ಇಶಾ ಪಂತ್ ಅಂತ SP ಇದ್ದಾಗ ಅವ್ರಿಗೆ ಹೋಗಿ ಭೇಟಿ ಮಾಡಿ ತನಿಖೆಗೆ ಮಾಡಬೇಕು ಅಂತ ಹೇಳಿದೆ. ಇಶಾ ಪಂತ್ ಅವರು DYSP ಆಳಂದ್ಗೆ ಅವರು ಆದೇಶ ಕೊಟ್ಟರು ತನಿಖೆ ಮಾಡಬೇಕು ಅಂತ. ಆಳಂದ DYSP ಕಡೆಯಿಂದನೂ ಆಗಲಿಲ್ಲ. ಆಮೇಲೆ ಅಡಿಷನಲ್ SP ಕಡೆಯಿಂದ ತನಿಖೆ ಆಗಬೇಕು ಅಂತ ಆದೇಶ ಕೊಟ್ಟರು. ಅಡಿಷನಲ್ SP ಕಡೆಯಿಂದ ತನಿಖೆ ಆಗಲಿಲ್ಲ. ಆಮೇಲೆ ಈ ಕೇಸನ್ನು CODಗೆ ರೆಫರ್ ಮಾಡೋದಂತ ನಾನು ಲೆಟರ್ ಕೊಟ್ಟ ಮೇಲೆ G. ಪರಮೇಶ್ವರ್ ಅವರು ಅದನ್ನು COD ರೆಫರ್ ಮಾಡ್ತಾರೆ. CODಗೂ ಕೂಡ ಚುನಾವಣಾ ಆಯೋಗ ಸಹಕಾರ ಮಾಡೋದಿಲ್ಲ, ಬೇಕಾದಂಥ ಡಾಟಾಗಳು ಒದಗಿಸೋದಿಲ್ಲ. ಈ ಮಧ್ಯೆ ಏನಾಗ್ತದೆ, ಈ ಮತದಾರರ ಪಟ್ಟಿಯನ್ನು ಹೆಸರು ಬಿಟ್ಟು ತರುವಂಥ ಅನುಮಾನ ಬಂದ ಮೇಲೆ ಅಂದಿನ ಚುನಾವಣಾಧಿಕಾರಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಥರ ಮತ್ತೊಂದು ಪೇಪರ್